ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ಕಿರಣ್ ಅಂತ. ಹೊಸದಾಗಿ ಎಸ್ ವಿ ಲಾಗ್ಸ್ ಅಂತ ವಿಡಿಯೋ ಯೂಟ್ಯೂಬ್ ಚಾನಲ್ ಮಾಡಿದ್ದೀನಿ. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ. ನನ್ನ ನೋಟಿಫಿಕೇಷನ್ಸ್ ಬರುತ್ತೆ, ವೀಡಿಯೋಸ್ ಎಲ್ಲ ವಾಚ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಫ್ರೆಂಡ್ಸ್, ಬೆಳಗ್ಗೆ 5 ಗಂಟೆಗೆ ನಾವೆಲ್ಲ ಸ್ನಾನಕ್ಕೆ ಹೋಗ್ತೀವಿ. ಬೆಳಗ್ಗೆನೇ ಏನಕ್ಕೆ ಸ್ನಾನ, ನೀವು ಅಲ್ಲೇ ಏನಕ್ಕೆ ಮಾಡಬೇಕು ಅಂತ ಅಂದ್ಕೊಂಡ್ರೆ, ನಮ್ಮ ಕರ್ನಾಟಕ ಏನಿದೆ, ನಮ್ಮ ಸಾಂಸ್ಕೃತಿಕ ಕರ್ನಾಟಕ, ಕನ್ನಡ ನಾಡು ಅಂತ ಹೇಳ್ತಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ, ಮತ್ತು ನಮ್ಮ ಫ್ಯಾಮಿಲಿಗೆ, ಮತ್ತು ಯಾರೆಲ್ಲ ತೊಂದರೆಗಳಿದೆಯೋ ಅವ್ರಿಗೆಲ್ಲರಿಗೂ ಒಳ್ಳೆಯದಾಗಲಿ. ಮತ್ತು ನಮ್ಮ ಯೂಟ್ಯೂಬರ್ಸ್ ತುಂಬ ಕಷ್ಟ ಬಂದು ಯೂಟ್ಯೂಬರ್ಸು ವೀಡಿಯೋಸ್ ಮಾಡ್ತಿದ್ದಾರೆ, ಅವ್ರಿಗೂ ಒಳ್ಳೆಯದಾಗಲಿ. ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿದ್ದಾರೆ ಅವ್ರಿಗೆ ಮತ್ತು ವ್ಯೂವರ್ಸ್ಗೆ ಎಲ್ಲರಿಗೂ, ಅವ್ರ ಫ್ಯಾಮಿಲಿಗೆ, ಅವ್ರ ತಂದೆ ತಾಯಿಗೆ, ಅವ್ರಿಗೆ ಎಲ್ಲನೂ ಒಳ್ಳೆಯದಾಗಲಿ. ಅವ್ರ ಫ್ಯಾಮಿಲಿ ಆರೋಗ್ಯ ಅಂತಸ್ತು ಕೊಟ್ಟು ಚೆನ್ನಾಗಿ ಕಾಪಾಡಲಿ ಅನ್ನೋದಕ್ಕೋಸ್ಕರ ಆ ದೇವರಲ್ಲಿ ಪ್ರಾರ್ಥಿಸಿ ನಾಳೆ ಗಂಗಾ ಮತ್ತು ಯಮುನಾ ಸರಸ್ವತಿ ನದಿನಲ್ಲಿ ಸ್ನಾನ ಮಾಡ್ತಿದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ ಫ್ರೆಂಡ್ಸ್. ಜೀವನದಲ್ಲಿ 2015 ಎಲ್ಲರಿಗೂ ಒಳ್ಳೇದನ್ನು ಮಾಡಲಿ ಅಂತ ದೇವರ 2025 ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಆ ದೇವರಲ್ಲಿ ನಾನು ಬೇಡ್ಕೊತೀನಿ. ಖುಷಿಯಾಗಿರಿ, ಎಲ್ಲ ಫ್ಯಾಮಿಲಿ ಜೊತೆ, ತಂದೆ ತಾಯಿನ ಎಲ್ಲರೂ ಚೆನ್ನಾಗಿ ನೋಡ್ಕೊಳ್ಳಿ. ಯಾವತ್ತೂ ಅವರೇ ನಮ್ಗೆ ಇಂಪಾರ್ಟೆಂಟ್ ಆಗ್ತಾರೆ. ಎಲ್ಲ ಏನೇ ಇದ್ರೂ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ. ಇಲ್ಲಿ ಸ್ನಾನ ಮಾಡೋಕ್ಕೆ ವ್ಯವಸ್ಥೆ ಇದೆ, ಆದರೆ ಇಲ್ಲಿ ಏನಂದರೆ ಒಂದೇ ಯಮುನಾ ನದಿ ಮಾತ್ರನೇ ಇಲ್ಲಿ ಸೇರುತ್ತೆ ಇಲ್ಲಿ. ಯಾಕಂದರೆ ಇಲ್ಲಿ ಕೆಲವರು ಸ್ನಾನ ಮಾಡ್ತಿದ್ದಾರೆ, ಎಲ್ಲರೂ ಈಗಲೂ ಬಂದು ಸ್ನಾನ ಮಾಡ್ಬೋದು, ಅದಕ್ಕೆ ಅಬ್ಜೆಕ್ಷನ್ಸ್ ಇಲ್ಲ. ನೀವು ಎಷ್ಟೊತ್ತವರೆಗಾದರೂ ಬಂದು ಸ್ನಾನ ಮಾಡ್ಬೋದು. ಬಟ್ ಏನಂದರೆ ಬರೀ ಯಮುನಾ ನದಿ ಸೇರೋ ಅಂಥ ಜಾಗದಲ್ಲಿ ಮಾತ್ರನೇ ಸ್ನಾನ ಮಾಡಬೇಕಾಗುತ್ತೆ. ಅದೇ ನೀವು ಗಂಗಾ, ಯಮುನಾ, ಸರಸ್ವತಿ 3 ನದಿನಲ್ಲಿ ಸ್ನಾನ ಮಾಡಬೇಕು ಅಂದರೆ ಬೋಟಿಂಗಲ್ಲಿ ಹೋಗಿ ಅದು 3 ನದಿ ಒಂದು ಹತ್ರ ಸೇರುತ್ತೆ. ಆಗ ಬೆಳಗ್ಗೆ 5 ಗಂಟೆಗೆಯಿಂದ ಶುರುವಾಗೋ ಬೋಟಲ್ಲಿ ಕರ್ಕೊಂಡೋಗಿ ಅಲ್ಲಿ 3 ನದಿ ಸೇರೋ ಜಾಗದಲ್ಲಿ ನಿಮಗೆ ಸ್ನಾನ ಮಾಡಿಸಿ, ಮತ್ತು ಅಲ್ಲಿ ಬಿಟ್ಟು ನಾವು ಸ್ನಾನ ಮಾಡ್ಕೊಂಡಿದ್ದ ತಕ್ಷಣ ಮತ್ತು ಅಲ್ಲಿಂದ ಕರ್ಕೊಂಬಂದು ನಮ್ಮನ್ನು ದಡದಲ್ಲಿ ಬಿಡ್ತಾರೆ. ಇದು ಬೆಳಗ್ಗೆ 6 ಗಂಟೆಗೆ ಶುರು ಆಗುತ್ತೆ. ಯಾರೇ ಬರೋದಿದ್ರು ಫ್ರೆಂಡ್ಸ್, ನೀವು ಬೋಟಿಂಗಲ್ಲಿ ಹೋಗಬೇಕು ಅಂದರೆ ಸಂಜೆ 5 ಗಂಟೆ ಒಳಗಡೆ ಬರಬೇಕು. ನಾರ್ಮಲಾಗಿ ಅಂದರೆ ಯಮುನಾ ನದಿಯಲ್ಲೇ ಸ್ನಾನ ಮಾಡಬೇಕು ಅಂದರೆ 24 ಅವರ್ಸ್ ಬಂದು ಸ್ನಾನ ಮಾಡ್ಕೊಂಡು ಹೋಗ್ಬೋದು, ಏನೂ ತೊಂದರೆ ಇಲ್ಲ. ಇಲ್ಲಿ ಅಬ್ಜೆಕ್ಷನ್ಸ್ ಇಲ್ಲ. ಮತ್ತು ಸೇಫ್ಟಿ, ತುಂಬ ಸೇಫ್ಟಿ ಇದೆ. NDF ಸೇಫ್ಟಿ ಫುಲ್ ಇದೆ. ಎಲ್ಲ ಬಂದು ಇಲ್ಲಿ ಸ್ನಾನ ಎಲ್ಲ ಮಾಡಿಕೊಂಡು ಹೋಗ್ಬೋದು, ದೇವ್ರ ದರ್ಶನ ಮಾಡ್ಬೋದು, ದೇವ್ರ ದರ್ಶನ ಮಾಡ್ಕೊಂಡು ಹೋಗ್ಬೋದು. ಫ್ರೀ ರೂಮ್ಸು ಇದೆ. ಈಗ ತಾನೇ ನಾವು ವಿಚಾರಿಸಿದ್ವಿ, ಇಲ್ಲಿ ಫ್ರೀ ರೂಮ್ಸ್ ಸಹ ಇದೆ. ಯಾರಾದರೂ ಬರೋರು ಸ್ವಲ್ಪ ಬೋಟಿಂಗ್ ಪಾಯಿಂಟಿಂದ ಸ್ವಲ್ಪ ಮುಂದೆ ಬಂದರೆ ಲೆಫ್ಟ್ ಸೈಡಲ್ಲಿ ಫ್ರೀ ರೂಮ್ಸ್ ಇದೆ. ಅಲ್ಲೂ ಬಂದು ನೀವು ಸ್ಟೇ ಮಾಡಿ ಮಾರ್ನಿಂಗ್ ಬಂದು ಸ್ನಾನ ಮಾಡ್ಕೊಂಡು ಹೋಗ್ಬೋದು. ಇಲ್ಲಾಂದರೆ ಎಲ್ಲಾದರೂ ಅಲ್ಲೇ ಸ್ಟೇ ಆಗ್ಬೋದು, ಪಾರ್ಕಿಂಗ್ ಪಾಯಿಂಟ್ಸಲ್ಲೋ ಇಲ್ಲ ಎಲ್ಲಾದರೂ ಒಂದು ರೂಮ್ ಮಾಡಿಕೊಂಡು ಸ್ಟೇ ಆಗ್ಬೋದು. ಏನಾದರೂ ರೂಮ್ಸ್ ಎಲ್ಲ ಇಲ್ಲಿ ಒಂದು ನಾರ್ಮಲ್ ಬೆಡ್ಡು ಅಂದರೆ ಒಂದು ಸಿಂಗಲ್ ಕಾಟ್ಗೆ ಹೇಳ್ತಿದ್ದಾರೆ, 500 rupees ಕಾಟ್ಗೆ ಹೇಳ್ತಾ ಇದ್ದಾರೆ ನಾರ್ಮಲಿ. ಅದಕ್ಕೆ ನೀವು ನೋಡಿ, ಬಂದು ವಿಚಾರಿಸಿ, ಯಾಕಂದರೆ ವಿಚಾರಿಸ್ಬಿಟ್ಟು ನೋಡಿ ಆಮೇಲೆ ನೀವು ರೆಸ್ಟ್ ಮಾಡೋದಕ್ಕೆ ಒಂದು ಜಾಗ ತೊಗೊಂಡು ನೀವು ರೆಸ್ಟ್ ಮಾಡಿ ಸೇಫಾಗಿ. ಫ್ರೆಂಡ್ಸ್, ನೀವೇನೇ ಇದು ಮಾಡಬೇಕು ಅಂದರೆ ಸೇಫ್ಟಿ ಮೋಸ್ಟ್ ಇಂಪಾರ್ಟೆಂಟು. ನೀವು ಸೇಫ್ಟಿ ನೋಡಿ, ಅದಾದಮೇಲೆ ನೀವು ಹೋಗಿ ಸ್ನಾನ ಮಾಡಿಕೊಂಡು ಬಂದು ದೇವ್ರನ್ನ ಒಂದು ಕೈ ಮುಗಿದು ನೀವು ದಡಕ್ಕೆ ಬರ್ಬೋದು. ಅಲ್ಲಿಂದ ನೀವು ಪಾರ್ಕಿಂಗ್ ಸ್ಲಾಟಿಂದ ನೀವು ಹೋಗ್ಬೋದು. ಬಟ್ 14-15 ಪಾರ್ಕಿಂಗ್ ಸ್ಲಾಟ್ಸ್ ಇದೆ, ಮತ್ತು ಬೋಟಿಂಗ್ ಪಾಯಿಂಟ್ಸು ತುಂಬ ಇದೆ. ಬಟ್ ನೀವು ಯೋಚನೆ ಮಾಡಿ, ಯಾಕಂದರೆ ಬೋಟಿಂಗ್ ಪಾಯಿಂಟಲ್ಲೂ ಪ್ರೈಸ್ ಎಷ್ಟು ಅಂತ ಕೇಳ್ತಿದ್ರೆ, ಅದರಲ್ಲಿ ಫಿಕ್ಸೆಡ್ ಪ್ರೈಸಸ್ ಅಂತ ಒಬ್ಬೊಬ್ರು ಒಂದು ಹೇಳ್ತಾರೆ, ಒಬ್ರು 1000 ಹೇಳ್ತಾರೆ, ಒಬ್ಬರು 500 ಹೇಳ್ತಾರೆ. ಬಟ್ ಏನಂದರೆ ನೀವು 500 rupees ಮತ್ತು ಬಾರ್ಗಿನ್ ಮಾಡಿ ನೀವು ನೋಡಿ ಯಾವ ಥರ ಎಷ್ಟು ಅಂತ ಕೇಳಿ ಮತ್ತು ಇದು ಮಾಡಿ. ಯಾಕಂದರೆ ಅವರು 1000-2000 ಅಂತ ಹೇಳ್ತಾರೆ. ಮತ್ತು ಪಾರ್ಕಿಂಗ್ ಪಾಯಿಂಟ್ ಬಂದು ಕಾರ್ ಪಾರ್ಕಿಂಗ್ ಹತ್ರ 65 rupees ತೊಗೊತಾರೆ. ನಿಮಗೆ 24 hours ಕಾರ್ ಪಾರ್ಕಿಂಗ್ ಕೊಡ್ತಾರೆ. ಅದಕ್ಕೋಸ್ಕರ ಎಸ್ ವಿ ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಬೆಲ್ ಐಕಾನ್ ಒತ್ತಿ. ಥ್ಯಾಂಕ್ ಯು ಫ್ರೆಂಡ್ಸ್.